Brahmin's Cafe, Brahmin's Cafe. ನೀನು ನಿಜಕ್ಕೂ ನನ್ನ ಮಗಳೇನಾ? ದರಿದ್ರ ಆಲೋಚನೆಗಳು ಹೇಗೆ ಬರುತ್ತೆ ನಿನ್ನ ಮನಸ್ಸಿಗೆ? ನಾನು ಒಂದು ಹೆಣ್ಣು. ಆ ಕರುಣ ಬಗ್ಗೆ ನನಗೆ ವಿಪರೀತವಾದ ಕೋಪ ಇರ್ಬೋದು. ಅವಳನ್ನ ಸಾಯಿಸೇ ಬಿಡಬೇಕು ಅನ್ನೋಷ್ಟು ರೋಷ ದ್ವೇಷ ಎಲ್ಲ ನನ್ನಲ್ಲಿ ತುಂಬಿರ್ಬೋದು. ಆದ್ರೆ ಅವಳನ್ನ ಸಾಯಿಸ್ತೀನಿ ಅನ್ನೋ ಯೋಚನೆ ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲಮ್ಮ. ಅಷ್ಟು ಕೆಳಮಟ್ಟಕ್ಕೆ ನಾನಿನ್ನೂ ಇಳಿದಿಲ್ಲ. ಸೌಂದರ್ಯ, ನಿನ್ನನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ, ಸಾಕಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀನಿ, ಸಾಕಷ್ಟು ಕಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ಇನ್ನು ಕೆಟ್ಟೋಳನಾಗಿ ಮಾಡಬೇಡಮ್ಮ. ಇದಕ್ಕಿಂತ ಕೆಳಮಟ್ಟಕ್ಕೆ ನನ್ನನ್ನು ಇಳಿಸ್ಬೇಡ ಸೌಂದರ್ಯ. ಸಾರಿ ಅಮ್ಮ, ಸಾರಿ. ನಿಮ್ಮ ಕಷ್ಟಕ್ಕೊಂದು ಶಾಶ್ವತವಾಗಿ ಪರಿಹಾರ ಸಿಗಬೇಕು. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಈ ಮನೆ ಈ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಈ ರೀತಿ ಯೋಚನೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ, ಐ ಆಮ್ ಸಾರಿ. ಆದರೆ ಇಂಥ ಆಲೋಚನೆ ಇನ್ನೊಂದ್ಸಲ ನಿನ್ನ ಹತ್ರ ಕುಸುಳಿಬಾರ್ದು. ನಿನ್ನ ಬುದ್ಧಿ ನಿನ್ನ ಹತೋಟಿಲಿ ಇರಬೇಕು ಸೌಂದರ್ಯ, ಅರ್ಥ ಆಯ್ತಾ? ಒನ್ಸ್ ಅಗೇನ್ ಸಾರಿ. ಇದನ್ನ ಮನಸ್ಸು ಕಚ್ಕೊಂಬೇಡಿ ಅಮ್ಮ. ಆಯ್ತು, ಹೋಗು, ಹೋಗಮ್ಮ. ಇವಾಗ ನೀನು ಗೆದ್ದೆ ಅಂತ ಬೀಗಬಹುದು, ಆದರೆ ಮುಂದೆ ಇದೆ ಕಣೆ ನಿನಗೆ. ಲೋ ಮಚ್ಚ, ಏನು ಹೇಳ್ತಾ ಇದೆಯಾ? ಸ್ಟಾರ್ಟಿಂಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾ? ನೀನು ಒಳ್ಳೆ ನಮ್ಮ ಅಪ್ಪನ ದುಡ್ಡು ಕೇಳಿದ್ರೆ ಮೆಟ್ಟಣ್ಣ ಹೊಡಿತಾರೆ ಅಷ್ಟೇ ಅಲ್ವೋ? ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ ಏನಾದರೂ? ಬೆನ್ನಿಗೆ ಬಿದ್ದಿದ್ದು ಬೇತಾಡ ಬಂತು, ಆಮೇಲೆ ಕಾಲ್ ಮಾಡ್ತೀನಿ. ರೀ, ತಿರುಗ್ರಿ ಈ ಕಡೆ. ದೇವಸ್ಥಾನಕ್ಕೆ ಹೋಗಿದ್ದೆ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಏ ನಿನಗೆ ಮಾನ ಮರ್ಯಾದೆ ಒಂಚೂರು ಇಲ್ವಾ? ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನ್ನ ಹತ್ರಕ್ಕೆ ಬರಬೇಡ ಅಂತ ಹೇಳಿದ್ರು ಎಷ್ಟು ಕೇಳಿದ್ರು ಅರ್ಥನೇ ಆಗಲ್ವಾ? ಯಾಕೆ ಬಂದು ಬಂದು ಪ್ರಾಣ ತಿಂತ್ಯಾ? ಹೋಗಿ ಆ ಕಡೆ. ನನಗೆ ಯಾವ ಪ್ರಸಾದನೂ ಬೇಡ, ನೀನು ಬೇಡ. ಅಯ್ಯಯ್ಯೋ, ಹಾಗೆಲ್ಲ ದೇವ್ರ ಪ್ರಸಾದನ ಬೇಡ ಅನ್ಬಾರ್ದು ರೀ. ನಾವು ಕೇಳದೆ ಹೋಗ್ಲಿ, ಪ್ರಸಾದ ಕೊಟ್ಟು ಕರುಣಿಸೋನು ಗಂಡನ್ ಬಿಟ್ರೆ ಆ ದೇವ್ರೇ ಕಣ್ರಿ. ಅದೇನು ಪ್ರಸಾದ ಕೊಟ್ಟು ಕರುಣಿಸ್ಬಿಟ್ಟು ಆ ನಿನ್ನ ದೇವರು ನಿನಗೆ? ನನಗಲ್ಲ, ನಮಗೆ, ನಮ್ಮಿಬ್ರಿಗೂ ಸೇರಿ ಪ್ರಸಾದ ಕೊಟ್ಟಿದ್ದಾನೆ. ಅದು ನನ್ನ ಹೊಟ್ಟೆನಲ್ಲಿದೆ.
ಏನಾಯ್ತು ರೀ? ಏನು ಹೇಳ್ತಾ ಇದೀಯಾ? ನಿಜ ಹೇಳ್ತಿದ್ದೀನಿ ರೀ. ನೀವವತ್ತು ಕುಡಿದ ಮತ್ತಲ್ಲಿ ನನಗೆ ಪ್ರಸಾದ ಕೊಟ್ರಲ್ಲ, ಅದು ಇವತ್ತು ಹಣ್ಣಾಯ್ತು ಅಂತ ದೇವರು ಬಲಗಡೆಯಿಂದ ಹೂ ಕೊಟ್ಟ. ಸದ್ಯದಲ್ಲೇ ನೀವು ಅಪ್ಪ ಆಗ್ತಿದ್ದೀರಾ, ನಾನು ಅಮ್ಮ ಆಗ್ತಿದ್ದೀನಿ ರೀ. ನಮ್ಗೆ ಹುಟ್ಟೋ ಮಗು ನಿಮ್ಮನ್ನ ಪ್ರೀತಿಯಿಂದ ಅಪ್ಪ ಅಂತ ಕರೆಯೋದನ್ನ ನೆನೆಸ್ಕೊಂಡ್ರೆ ಅಯ್ಯೋ, ನನಗೆ ಭೂಮಿ ಮೇಲೆ ನಿಲ್ಲೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ ನನಗೆ. ಮತ್ತೆ ಏನೇನು ಹೇಳಿ ತಲೆ ಕೆಡಿಸ್ಬೇಡ ನೀನು ನನಗೆ. ರೀ ರೀ ನೀವು ತಲೆ ಅಂದಿದ ತಕ್ಷಣ ನೆನಪಾಯ್ತು, ನಾನು ದೇವಸ್ಥಾನದಿಂದ ಬರ್ತಾ ಹರಕೆ ಕಟ್ಕೊಂಡು ಬಂದಿದ್ದೀನಿ ರೀ. ನಮ್ಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ಮ ಯಜಮಾನ್ರು ತಲೆ ಮುಡಿ ಕೊಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೀನಿ ರೀ. ಏನಂದೆ? ನಾನು ತಲೆ ಮುಡಿ ಕೊಡ್ಬೇಕಾ? ಲೇ, ನಿನ್ಗೇನಾದ್ರು ಹುಚ್ಚಿಡ್ದಿದ್ಯಾ? ನಾನು ಯಾಕೆ ತಲೆ ಮುಡಿ ಕೊಡಬೇಕು? ನೀನು ಯಾಕೆ ನನ್ನ ಹರಕೆ ಹೊತ್ಕೊಂಡೆ? ಬೇಕಾದ್ರೆ ನೀನೇ ಮುಡಿ ಕೊಡು, ನಿನ್ನ ತಲೆನ ಕೊಡು, ಹೋಗಿ ಆಚೆ. ಮಾಮ, ನೀನು ಕೋಪ ಮಾಡ್ಕೊಂಡ್ರೆ ಹೇಗೆ? ನನ್ನ ತಾಯಿ ಆಗ್ತಿರೋದೇ ನಿಮ್ಮಿಂದ ಅಲ್ವಾ, ನೀವು ತಾನೇ ಮುಡಿ ಕೊಡಬೇಕು. ನಿನ್ನ ಕರ್ಮ ಅದು, ಅನುಭವಿಸ್ಕೋ ಹೋಗು. ಬಿಡ್ತು ಅನ್ನಿ ಮಾವ, ಹರಕೆ ವಿಷಯದಲ್ಲಿ ಹುಡುಗಾಟ ಮಾಡಬಾರ್ದು. ದೇವ್ರಿಗೆ ಕೋಪ ಬಂದ್ರೆ ಸುಮ್ಮನಿರಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಇವಳ ಹತ್ರ ಸಿಕ್ಕಾಕೊಂಡ್ರೆ ನನ್ನ ಭಾಳ ನಾಯ್ಪಾಡಾಗೋಗುತ್ತಲ್ಲಪ್ಪ ದೇವ್ರೆ. ಇವಳಿಂದ ನನಗೆ ಮುಕ್ತಿನೇ ಇಲ್ವಾ? ಅವತ್ತು ರಾತ್ರಿ ಏನು ನಡೀತು ಏನು ನಡೀಲಿಲ್ವೋ ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದರೆ ಇವಳು ಬಂದು ಅಮ್ಮ ಆಗ್ತಾಯಿದ್ದೀನಿ ಅಂತ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಬಾಂಬ್ ಹಾಕ್ಬಿಡ್ಲಲ್ಲಪ್ಪ. ಇದೆಲ್ಲ ನಿಜನಾ ಸುಳ್ಳು ಅಂತ ನೀನೇ ಬಂದು ಹೇಳ್ಬಿಡು ದೇವ್ರೆ. ಇದು 7 ಜನ್ಮದ ಲವ್, ಆಗಿಂದ ಇವನೇ ನನ್ನ ಡವ್. ಎಂತ ಮೋಡಿ ನಮ್ಮ ಜೋಡಿ. ಪುಲ್ಲಿಂಗ ಪುಲ್ಲಿಂಗ ಹಲೋ, ಎಕ್ಸ್ಕ್ಯೂಸ್ ಮೀ ರೀ, ನಿಂತ್ಕೊಳ್ಳಿ. ನಾನು ಅಲ್ಲಿಂದ ನಿಮ್ಮನ್ನು ಕೂಗ್ತಾ ಇದ್ದೀನಿ, ನೀವು ಹಾಗೆ ಬರ್ತಿದ್ದೀರಲ್ಲ. ನೀವು ವೈಭವ್ ಅವ್ರ ಹೆಂಡತಿ ಅಲ್ವಾ? ಹೌದು. ನಿಮಗೆ ಗೊತ್ತಾಯ್ತು? ನಿಮ್ಮ ಹೆಸರು? ವೈಭವ್ ಹೆಂಡತಿ ನಾನೇ ಅಂತ ಗೊತ್ತಾದ್ಮೇಲೆ ನನ್ನ ಹೆಸರು ಗೊತ್ತಿರಬೇಕು ಅಂದ್ಕೊಳ್ತೀನಿ. ಚೆನ್ನಾಗಿ ಮಾತಾಡ್ತೀವಿ ಬಿಡಮ್ಮ. ಕರುಣ, ನಮ್ಮ ಮನೆ ಸದಸ್ಯರನ್ನೆಲ್ಲ ಬಿಟ್ಟು ನೀನೊಬ್ಳೆ ಒಳಗಡೆ ಇದ್ದು ಈಗ ಹೊರಗಡೆ ಬರ್ತಿದ್ಯಲ್ಲ, ನೀನೇ ವೈಭವ್ ಹೆಂಡತಿ ಅಂತ ನಾನು ಡಿಸೈಡೇ ಮಾಡಿಬಿಟ್ಟೆ. ನೀವು ಹೇಳಲಿಲ್ವೇ? ನಾನು ನನ್ನ ಪರಿಚಯನೇ ಹೇಳಲಿಲ್ವೇ? ನನ್ನ ಪರಿಚಯನೇ ಹೇಳ್ಕೊಳ್ದೆ ಎಷ್ಟೋ ವರ್ಷದ ಪರಿಚಯಸ್ಥನ ಮಾತಾಡ್ತಾನೆ ಇದ್ದೀನಿ. ನನ್ನ ಹೆಸರು ಮಾವಿನಕೆರೆ ರಂಗನಾಥ ಶರ್ಮಾ, SLC ಫೇಲು. ನಿಮ್ಮತ್ತೆ ಶಾಂತ ಇದ್ದಾಳಲ್ಲ, ಅವಳು ತಮ್ಮ. ಹೌದು, ನಿಂದು ವೈಭವ್ದು ಅಂತರ್ಜಾತಿ ಪ್ರೇಮ ವಿವಾಹ ತಾನೆ? ನೀವು ಬ್ರಾಹ್ಮಣರಲ್ಲ ಅಂತ ಗೊತ್ತಾಯ್ತು. ಯಾವ ಜಾತಿ ಅಂತ ಕೇಳ್ಬೋದಾ? ಮನುಷ್ಯ ಜಾತಿ. ನಿಮ್ಮ ಹೆಸರು ಏನಂದ್ರೆ? ರಂಗನಾಥ ಶರ್ಮಾ. ನಿಮ್ಮ ತಂದೆ ಹೆಸರು? ಸೋಮನಾಥ ಶರ್ಮಾ. ನಿಮ್ಮ ತಾತ ಹೆಸರು? ಶಂಕರ್ ಶರ್ಮಾ. ಅವ್ರ ತಂದೆ? ಮೃತ್ಯುಂಜಯ ಶರ್ಮಾ. ಅವ್ರ ತಂದೆ? ಅವರು ಹೇಳಿ, ನೆಟ್ ಮಾಡ್ಕೊಳ್ಳಿ. ಅದು ಅವರು ಬ್ರಾಹ್ಮಣರ? ಯಾವ ಜಾತಿ, ಯಾವ ಗೋತ್ರ?
ನಿಮ್ಮ ತಾತ ಮುತ್ತಾತನ ಹೆಸರೇ ನಿಮಗೆ ನೆನಪಿಲ್ಲ, ಗೊತ್ತೇ ಇಲ್ಲ ಅನ್ನಿ. ಇನ್ನು ಅವ್ರ ಕುಲ ಜಾತಿ ಯಾವುದು ಅಂತ ಗೊತ್ತಾ? ಅವರಲ್ಲಿ ಅಂತರ್ಜಾತಿ ವಿವಾಹಗಳು ಎಷ್ಟಾದ್ವು? ಇದೆಲ್ಲ ನನ್ನ ನಿಮ್ಮಂಥ ಶ್ರೀಸಾಮಾನ್ಯರಿಗೆ ಗೊತ್ತಿರಲ್ಲ, ಗೊತ್ತಿರೋಕ್ಕೆ ಸಾಧ್ಯನೂ ಇಲ್ಲ ರೀ. ಜಾತಿ ಮನುಷ್ಯ ಮಾಡಿರೋದು, ಸರಿ ತಾನೆ? ದಯವಿಟ್ಟು ಜಾತಿ ಹೆಸರು ಹೇಳ್ಕೊಂಡು ನನ್ನ ಹತ್ರ ಮಾತಾಡಕ್ಕೆ ಬರಬೇಡಿ. ಇದು ವೈಭವ್ಗೂ ಇಷ್ಟ ಆಗಲ್ಲ. ನೋಡಿ, ನನಗೆ ಶಾಂತ ಅಮ್ಮನ ಮೇಲೆ ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ನಿಮಗೂ ಕೊಡ್ತೀನಿ. ಅದನ್ನು ಉಳಿಸ್ಕೊಳ್ಳಿ. ಆಯ್ತು, ಖಂಡಿತ ಉಳಿಸ್ಕೋತೀನಿ. ಆದರೆ ನೀನು ಮಾತ್ರ ನಮ್ಮ ಅಕ್ಕಂಗೆ ಕೊಟ್ಟಷ್ಟೇ ಮರ್ಯಾದೆನ ನನಗೂ ಕೊಡ್ತೀನಿ ಅಂತ ಲಾಕಪ್ಪಲ್ಲೆಲ್ಲ ಕೂಡಿಸ್ಬೇಡ ತಾಯಿ. ಬಡವ ನೀನು ಮಡಗ್ದಂಗಿರುವಂತಿರೋನು ನಾನು. ಬರ್ತೀನಿ. ಸೀಮಾ, ಸೀಮಾ, ಎಲ್ಲೋದ್ಲಪ್ಪ ಇವಳು? ಸೀಮಾ, ಕೂಗಿದ್ ಕೇಳಿಸ್ತಿದೇನಮ್ಮ? ಈ ಮುತ್ಕಪ್ಪನಿಂದ ನೆಮ್ಮದಿನೇ ಇಲ್ಲ. ಯೋ 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 ಒಂದೇ ಸಮ ಬಡ್ಕೊಂತೀರಲ್ಲ, ಕಣ್ಣು ಎದುರುಗಡೆ ಕಾಣಿಸಿಲ್ಲ ಅಂದ್ರೆ ಸಾಕು, ಸೀಮಾ ಸೀಮಾ ಅಂತ ಒಂದೇ ಸಮ ಬಡ್ಕೊಂತೀರ. ಅಡಿಗೆ ಮಾಡಿಟ್ಬಿಟ್ಟು ತಿಂಡಿ ಮಾಡಿಟ್ಟಿ ಆಫೀಸ್ಗೆ ಹೋಗೋದು ಬೇಡವಾ? ಸರಿ, ಏನ್ ಕರೆದಿದ್ದು ಹೇಳಿ. ನಾನು ವಾಶ್ರೂಮ್ ಹೋಗ್ಬೇಕಾಗಿತ್ತು, ಆ ಹುಡುಗ ಬಂದಿಲ್ವೇನಮ್ಮ? ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅಯ್ಯೋ, ನಾನು ವಾಶ್ರೂಮ್ ಹೋಗ್ಬೇಕಾಗಿತ್ತಲ್ಲ. ತಾತ, ಬಂದ ಅನ್ಸುತ್ತೆ. ತಾತ, ಎಷ್ಟೊತ್ತು ಬರಕ್ ಹೇಳಿದ್ರೆ ಎಷ್ಟೊತ್ಕೋ ಬರೋದು? 8 ಗಂಟೆಗೆ ಬರಕ್ ಹೇಳಿದ್ರೆ 8:30ಕ್ಕೆ ಬರ್ತೀಯಲ್ಲ. ಕೆಲ್ಸಕ್ಕೆ ಸೇರಿ 2 ವಾರ ಆಗ್ಲಿಲ್ಲ, ಆಗ್ಲೇ ಬಾಲ ಬಿಸ್ತಾ ಇದೀಯಾ? ನೀನು ಮುಂಚೆ ಕೆಲಸ ಮಾಡ್ತಿದ್ದವನು ಹೀಗೆ ತಲಾಟೆ ಮಾಡ್ತಿದ್ದ. ಸರಿಯಾಗಿ ಕೆಲ್ಸಕ್ಕೆ ಬರಕ್ ಆಗಿಲ್ಲ ಅಂದಮೇಲೆ ಏನ್ ಬರ್ತೀರಾ? ನಮ್ಮ ಜೀವ ಹಿಂಗದಕ್ಕೆ. ಸಾರಿ ಅಕ್ಕ, ಅದು 2 ಬಸ್ ಕ್ಯಾಚ್ ಮಾಡ್ಕೊಂಡು ಬರಬೇಕಲ್ಲ, ಅದಕ್ಕೆ ಲೇಟ್ ಆಯಿತು. ನಾಳೆಯಿಂದ ಬೇಗ ಬರ್ತೀನಿ. ಸರಿ ಸರಿ, ಆ ಮುತ್ಕಾಪನ್ ನೋಡೋಗು, ಇಲ್ಲ ಅಂದ್ರೆ ಬೆಡ್ ಮೇಲೆ ಎಲ್ಲ ಮಾಡ್ಕೊಳ್ಳುತ್ತೆ, ಆಮೇಲೆ ನೀನೇ ಬಳಿಬೇಕಾಗುತ್ತೆ. ಸರಿ ಅಕ್ಕ. ತಾತ, ನಾನು ಬಂದ್ಬಿಟ್ಟೆ. ಬಾರಪ್ಪ, ಯಾಕೋ ಲೇಟ್ ಮಾಡಿದೆ? ಏನು ಮಾಡೋದು ತಾತ, ಮನೇಲಿ ನಾನು ಈ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ. ದಿನ ಅದು ಇದು ಸುಳ್ಳು ಹೇಳಿ ಇಲ್ಲಿಗೆ ಬರಬೇಕು. ನಾಳೆಯಿಂದ 10 ನಿಮಿಷ ಬೇಗನೆ ಬಂದ್ಬಿಡ್ತೀನಿ. ನಾನು ವಾಶ್ರೂಮ್ಗೆ ಹೋಗ್ಬೇಕು, ಕರ್ಕೊಂಡು ಹೋಗಪ್ಪ. ಅಯ್ಯೋ, ಅಷ್ಟೇ ತಾನೇ, ಬನ್ನಿ, ಹಂಗೆ ಸ್ನಾನನೂ ಮಾಡಿಸ್ಬಿಡ್ತೀನಿ. ಅಯ್ಯೋ, ಸ್ನಾನ ಬೇಡ, ವಾಶ್ರೂಮ್ ಕರ್ಕೊಂಡು ಹೋಗು. ಬನ್ನಿ. ನಿಧಾನ ನಿಧಾನ. ಹಾಂ. ಕಾರ್ತಿಕ್, ಕಾರ್ತಿಕ್, ಅಕ್ಕ, ಕಾರ್ತಿಕ್. ಕರೆದ್ರ ಅಕ್ಕ? ಮತ್ತೆ ನಿನ್ಗೆ ಮುತ್ಕಪ್ಪಂಗೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ, ಇಬ್ರು ತಿನ್ರಿ. ಸರಿ ಅಕ್ಕ. ಮಾತ್ರೆ ಎಲ್ಲ ಇದೆಯಾ? ಅದು ಖಾಲಿ ಆಗಿದ್ರೆ ವಾಟ್ಸಪ್ ಮಾಡು, ಬರ್ಬೇಕಾದ್ರೆ ತರ್ತೀನಿ, ಸರಿನಾ? ಆಯ್ತಕ್ಕ. ಸರಿ, ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು, ಹೊರಡ್ತೀನಿ. ಹಾಂ, ಬಿಡಿ ಅಕ್ಕ, ನಾನು ಮಾಡ್ತೀನಿ. ಸರಿ, ಬಾಕ್ಲಾಕೋ ಬಾ. ಹಾಂ, ಬಂದೆ ಅಕ್ಕ. ಬಾಗ್ಲಾಕೋ, ಹುಷಾರು. ಸರಿ ಅಕ್ಕ. ಬನ್ನಿ, ನಡಿಯಪ್ಪ. ಮೆತ್ತಗೆ? ಆಯ್ತು. ಮೆತ್ತಗೆ ತಾತ. ಹಾಂ,
ಒಂದು ನಿಮಿಷ ಇರು ತಾತ. ಹಾಂ, ಏನಪ್ಪ ಅದು? ತಾತ ನೀನ್ ಹಿಂಗೆ ಹಾಕೋತಾ ಇರು, ನಾನು ನೋಡಕ್ ತಿಂಡಿ ತಗೊಂಡ್ಬಿಡ್ತೀನಿ, ಆಯ್ತು. ಸರಿನಾ? ಅವ್ವಾ, ಮಾಟ ಮಾಡ್ಸಕ್ ಹೊರಟಿದ್ಲ ಅದು ಈ ಯುಗಾದಿ ಅಮಾವಾಸ್ಯೆ ಮಧ್ಯಾಹ್ನ. ಅಯ್ಯೋ, ಮುಗೀತು, ಮುಗೀತಕ್ಕ. ಅಯ್ಯೋ, ಈ ಮನೆ ಕತೆ ಮುಗೀತು. ರಂಗಣ್ಣಿ, ರಂಗಣ್ಣಿ, ಏನು ಹಾಗಂದ್ರೆ? ಏ ಇನ್ನೇನಕ್ಕ, ಮಾಟ ಅಂದ್ರೆ ಏನ್ ಬುಗ್ರಿ ಆಟ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹೋಗಿ ತಡೆಯಕ್ಕೆ? ಒಂದ್ಸಲ ಪ್ರಯೋಗ ಮಾಡಿದ್ಮೇಲೆ ಮುಗಿತಕ್ಕ. ಅದನ್ನ ಪ್ರಯೋಗ ಮಾಡಿದವನೇ ಬಂದು ತೆಗಿಬೇಕು, ಇಲ್ವಾ ಅವನಪ್ಪನಂತವನ್ ಬಂದು ಅದನ್ನ ತಡೆ ಹೊಡಿಬೇಕು. ಅಂದ್ರೆ ನಾನು ಹೋಗಿ ತಡೆದ್ನಲ್ಲ, ಅದರಿಂದ ಏನು ಪ್ರಯೋಜನ ಇಲ್ವೇನೋ? ಊರ್ ಕೊಳ್ಳೆ ಹೊಡೆದ್ಮೇಲೆ ತಿಡ್ಡಿ ಬಾಗ್ಲಾಗ್ದಾಗೆ. ಕೈಂಕರಿ ಆದ್ಮೇಲೆ ನೀನ್ ಹೋಗಿ ತಡೆದ್ರಷ್ಟು ಬಿಟ್ರಷ್ಟಕ್ಕ. ರಂಗಣ್ಣಿ, ಹಾಗಾದ್ರೆ ಪ್ರಯೋಗ ಆಗೇ ಹೋಗಿದೆ ಅಂತೀಯಾ? ಪ್ರಯೋಗನೂ ಆಗಿದೆ, ಅದರ ಪರಿಣಾಮಗಳು ಶುರುವಾಗಿದೆ ಅಕ್ಕ. ನಿನ್ನೆ ರಾತ್ರಿ ಬಾವ ಅವಳಿಗೋಗಿ ಊಟ ಕೊಟ್ರಲ್ಲ, ಹೆಂಗೆ? ಹಿಂಗೆ ಅಕ್ಕ. ನೀನೇ ಯೋಚನೆ ಮಾಡು, ಬಾವಂಗೆ ಅವಳ ಮೇಲೆ ಸಿಟ್ಟೆಲ್ಲಿತ್ತು? ಇಲ್ಲಿತ್ತು. ಆದರೆ ಈಗ ರಾತ್ರಿ ಕೀ ಕೊಟ್ಟು ಗೊಂಬೆ ಹಂಗೆ ಅವಳು ರೂಮಿಗೆ ಹೋಗಿ ಮಲ್ಗಿರೋಳನ್ನ ಎಚ್ಚರ ಮಾಡಿ ಅವಳಿಗೂ ಊಟ ಕೊಟ್ಟಿದಾರಂತಂದ್ರೆ ಅರ್ಧರಾತ್ರಿನಲ್ಲಿ ಊಟ ಮಾಡೋದು ಯಾರು? ಭೂತಗಳು, ಪ್ರೇತಗಳು, ಪಿಶಾಚಿಗಳು. ಆ ಕ್ಷುದ್ರ ಶಕ್ತಿಗಳಿಗೆ ಊಟ ಬೇಡವೇ? ಇವಳು ಮೂಲಕ ತರಿಸ್ಕೊಂಡು ತಿಂದಾಕಿವೆ ಮುಂಡೇವು. ಅದಕ್ಕೆ ಬಾವ ಬಲಿಯಾಗ್ತಿದ್ದಾರೆ. ನೆಕ್ಸ್ಟು ನೀನೇ ಅಕ್ಕ.